ಸರ್ವರಿಗೂ ಬಾಪು ಲದ್ದೇವರು ಸೋಮ ಅವ್ರದ್ದು ಒಂದು ವಚನ ರೀ. ಆವ ಕಾಯಕವ ಮಾಡಿದಡೇನು ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮ ಮುಂದಿಟ್ಟು ಉಕ್ಕುದು ಹಾರೈಸಿ ಮಿಕ್ಕಿದ್ದು ಕೈಗೊಂಡು ವಾದಿ ಬಂದಡೆ ನರಳು ಬ್ಯಾನಿ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕೇಕೆ ದೇವರ ಹಂಗೇಕೆ ಬಾಪು ಲದ್ದೆ ಸೋಮ. ಇವ್ರು 12ನೇ ಶತಮಾನದಾಗ ಏನು ಹೇಳ್ತಾರೆ ಅಂದ್ರೆ, ಕಾಯಕ ಯಾವುದಕ್ಕೆ ಇರಲಿಕ್ಕೆ ಸ್ವಕಾಯಕ ಮಾಡಿ ಗುರು ಲಿಂಗ ಜಂಗಮ ಇವು ಮೂರು ಮುಂದಿಟ್ಕೊಂಡು ಸಾಕ್ಷಿಯಾಗಿ ನಾವು ನಡಿಬೇಕು ಅಂತ ಹೇಳ್ತಾರೆ. ಉಕ್ಕುದು ಹಾರಿಸಿ ಮಿಕ್ಕಿದ್ದು ಕೈಗೊಂಡು, ಉಳ್ದಿದ್ದೇನದ ಯಾರಿಗೆ ಕೊಡಬೇಕಿತ್ತು ಅವ್ರು ಕೊಟ್ಟು ತನ್ನ ಜೀವನ ಉಪಜೀವನ ನಡೆಸ್ಬೇಕು ಅಂತ ಹೇಳ್ತಾರೆ ಅವ್ರು. ವಾದಿ ಬಂದಡೆ ನರಳು, ಬ್ಯಾನಿ ಸಹಜ ಅದು ನಾವು ಮಾಡಿದಂಥ ಭೋಗನೇ ಇರಲಿ ಅದು ಏನೇ ಇರಲಿ ಅದು ನಾವು ನರಳೇಬೇಕಾಯ್ತದ. ಇದಕ್ಕೇಕೆ ದೇವರ ಹಂಗು ಅಂತಾರವ್ರು. ದೇವ್ರ ಹಂಗೆ ಯಾಕೆ, ದೇವ್ರಿಗೆ ಯಾಕೆ ನಾವು ಹೋಲಿಸ್ಬೇಕು? ನಮ್ಮ ಶರೀರ ತೂಕ ಹೊಡಿಲೇಬೇಕಲ್ಲ, ವಯಸ್ಸಾದ್ಮ್ಯಾಗ ಅದಕ್ಕೆ ತೂಕ ಹೊಡಿಲೇಬೇಕು, ಅದಕ್ಕೊಂದು ಕಾಯಿಲೆ ಅಂತ ಇದ್ದೇ ಇರ್ತದೆ. ಅದು ದೇವರ ಮ್ಯಾಗ ಹೊಲಿಸೋದು ಬೇಕಾಗಿಲ್ಲ ಅಂತಾರವ್ರು. ಇದಕ್ಕೇಕೆ ದೇವರ ಹಂಗು